ಧರ್ಮಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ ಮರ್ಕಲೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬಿಸಿಲಿಗೆ ನಿಜಕ್ಕೂ ಎಳ್ನೀರು ಅಂತ ಹೇಳ್ತಾರೆ, ತೆಂಗಿನ ನೀರು ಅಂತ ಹೇಳ್ತಾರೆ, ಸಾಕಷ್ಟು ಒಂದು ಶಾರ್ಟೇಜ್ ಆಗ್ಯದ. ಬೆಲೆ ಕೂಡ ಗಗನಕ್ಕೆ ಏರ್ಯದ. ನೀವು ನೋಡ್ಬೋದು ಈಗಾಗಲೇ 50 ರೂಪಾಯಿ ಒಂದು ಎಳ್ನೀರು ಕುಡ್ತೀರಿ ಮೊದಲ, ಆದರೆ ಇವಾಗ ಸುಮಾರು 80ರಿಂದ 90 ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು. ಮತ್ತು ಈಗಾಗಲೇ ಸಾಕಷ್ಟು ಕಡೆ, ಸಾಕಷ್ಟು ಬೀದರ್ನಲ್ಲಿ ಸಾಕಷ್ಟು ಅಂಗಡಿ ಕಡೆ ಟೋಟಲಿ ಎಳ್ನೀರೇ ಇಲ್ಲ, ಅಷ್ಟು ಶಾರ್ಟೇಜ್ ಆಗಿದೆ. ಅಂದರೆ ಏನು ಬಿಸಿಲಿದೆ, ಭಾಳಷ್ಟು ಬಿಸಿಲಿದೆ. ಆ ಬಿಸಿಲಿನ ಬಿಸಿ ಗೊತ್ತಾ ಎಳ್ನೀರು ವ್ಯಾಪಾರಿ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಸಾರ್ವಜನಿಕರು ಕೂಡ ಈ ಬೆಲೆ ಏರಿಕೆ ಬಿಸಿ ತಟ್ಟದ ಅಂತ ಹೇಳ್ಬೋದು. ಈಗಾಗಲೇ ನೋಡ್ಬೋದು ನೀವು ದೃಶ್ಯದಲ್ಲಿ, ನಾವು ಒಂದು ಅಂಗಡಿ ಮುಂಭಾಗದಲ್ಲಿದ್ದೀವಿ. ಟೋಟಲಿ ತೆಂಗೆ ಬರ್ತಾ ಇಲ್ಲ, ಎಳ್ನೀರು ಬರ್ತಾ ಇಲ್ಲ, ಸಿಗ್ತಾ ಇಲ್ಲ, ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಈಗಾಗಲೇ ಸಾಕಷ್ಟು ಮಂಡ್ಯ, ಮೈಸೂರು, ತುಮಕೂರು ಆ ಭಾಗದಿಂದ ಈ ಸೈಡು ಏನು ಎಳ್ನೀರು ಬರ್ತಾವೆ, ನಿಜಕ್ಕೂ ಶಾರ್ಟೇಜ್ ಆಗಿದೆ ಎಂಬುದು ಅಂಗಡಿ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಈ ಹಿಂದೆ ಮೊದಲ 40ರಿಂದ 50 ರೂಪಾಯಿ ಇದ್ದಂಥ ಬೆಲೆ ಇವತ್ತೇನದಂದ್ರೆ 80ರಿಂದ 90, ಒಂದು 100ವರೆಗೆ ಹೋಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಬೆಲೆ ಗಗನಕ್ಕೇರಿದೆ. ಅದ್ರ ಮಧ್ಯೆ ಏನದಂದ್ರೆ ಒಟ್ಟು ಟೋಟಲಿ ಎಳ್ನೀರು ಸಿಗ್ತಾ ಇಲ್ಲ ಎಂಬುದು ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ಸಾಕಷ್ಟು ಅಂಗಡಿ ಒಳಗಡೆ ಇದ್ದೀವಿ ನಾವು. ಸಾಕಷ್ಟು ದೊಡ್ಡ ದೊಡ್ಡ ಎಳ್ನೀರುಗಳಿವೆ. ಅದು ಟೋಟಲಿ ಬೆಲೆ ಗಗನಕ್ಕೇರ್ಯದ ಮತ್ತು ಟೋಟಲಿ ಮಾಲ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸಾಕಷ್ಟು ನಗರದಲ್ಲಿ ಸಾಕಷ್ಟು ಅಂಗಡಿಗಳೆಲ್ಲ ಶಾರ್ಟೇಜು, ನೋ ಸ್ಟಾಕ್ ಅಂತ ಹಾಕಿದ್ದಾರೆ. ಏನು ರೀ, ಮಾಲ್ ಸಿಗ್ತಾ ಇದೆಯಲ್ಲ? ಮಾಲ್ ಸಿಗ್ತಾ ಇದ್ದಿಲ್ಲ ರೀ ಸರ್, ಭಾಳ ತೊಂದರೆ ಆಗ್ಲತ್ತದ. ನಮಗೆ ತೊಂದರೆ ಆಗ್ಲತ್ತದ ಮತ್ತು ಕಸ್ಟಮರ್ಗೆ ತೊಂದರೆ ಆಗ್ತದೆ. ಬೆಲೆ ಹೆಚ್ಚಿಗೆ ಏರಿದೆ ಸರ್. ಎಷ್ಟು ಮೊದಲು ಇಟ್ಟಿದ್ದು ಬೆಲೆ? ಇವಾಗ 40-50 ರೂಪಾಯಿ ಇತ್ತು, ಈಗ 80 ರೂಪೀಸ್, 90 ರೂಪೀಸ್, 100 ತಗ ಹೋಗಿದೆ. ಭಾಳ ಕಸ್ಟಮರ್ಗೆ ನನಗೆ ಭಾಳ ತೊಂದರೆ ಆಗ್ಲತ್ತಿದೆ. ಇದು ಸಿಗ್ಲತ್ತೆ. ಯಾಕೆ, ಏನು ಈ ಕಾರಣ ಏನು, ರೀಸನ್? ಶಾರ್ಟೇಜ್ ಆಗಿದೆ ಸರ್. ಬಿಸಿಲು ಸಲಕ ಬಿಸಿಲು ಭಾಳ ಇದೆ, ತೊಂದರೆ ಭಾಳ ಆಗ್ಲತ್ತದ. ಈಗ ಮೊದಲಿನಕ್ಕಿಂತಲೂ ಇವಾಗ ಗಿರಾಕಿ ಹೆಚ್ಚಿಗಾಗಿದ್ದಾನೆ, ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ. ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ, ಅಂದೂರು ಸಿಗ್ಲತ್ತಿಲ್ಲ. ಬರೀ ಕೇಳಿ ಹೋಗ್ತಾ ಇದ್ದಾರೆ ಅವ್ರು. ಸೊ ನೋಡ್ಬೋದು, ಇದು ವ್ಯಾಪಾರಿ ಮಾತಂತ ಹೇಳ್ಬೋದು. ಟೋಟಲಿ ವ್ಯಾಪಾರ ಏಕ್ದಮ್ ಹೆಚ್ಚಾಗ್ಯದ, ಆದರೆ ಟೋಟಲಿ ಎಳ್ನೀರುಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಏನು ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ರೇಟ್ ಕೂಡ ಸುಮಾರು 40-50 ರೂಪಾಯಿ ಇದ್ದಂಥ ರೇಟ್ ಇವತ್ತು 90 ರೂಪಾಯಿಗೆ ಹೋಗ್ಯದ. ಹೀಗಾಗಿ 90 ರೂಪಾಯಿ ಕೊಟ್ಟರು ಕೂಡ ಬೀದರಲ್ಲಿ ಎಲ್ಲೋ ಒಂದು ಕಡೆ ಎಳ್ನೀರು, ತೆಂಗಿನ ನೀರು ಟೋಟಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಬಿಸಿಲಿನ ಬಿಸಿ ಎಫೆಕ್ಟ್ ಗೊತ್ತಾ ಎಳ್ನೀರು ವ್ಯಾಪಾರಿಗಳು ಕೂಡ ತಟ್ಟದ, ಅದೇ ರೀತಿ ಸಾರ್ವಜನಿಕರು ಕೂಡ ತಟ್ಟದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಧರ್ಮಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ ಮರ್ಕಲೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬಿಸಿಲಿಗೆ ನಿಜಕ್ಕೂ ಎಳ್ನೀರು ಅಂತ ಹೇಳ್ತಾರೆ, ತೆಂಗಿನ ನೀರು ಅಂತ ಹೇಳ್ತಾರೆ, ಸಾಕಷ್ಟು ಒಂದು ಶಾರ್ಟೇಜ್ ಆಗ್ಯದ. ಬೆಲೆ ಕೂಡ ಗಗನಕ್ಕೆ ಏರ್ಯದ. ನೀವು ನೋಡ್ಬೋದು ಈಗಾಗಲೇ 50 ರೂಪಾಯಿ ಒಂದು ಎಳ್ನೀರು ಕುಡ್ತೀರಿ ಮೊದಲ, ಆದರೆ ಇವಾಗ ಸುಮಾರು 80ರಿಂದ 90 ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು. ಮತ್ತು ಈಗಾಗಲೇ ಸಾಕಷ್ಟು ಕಡೆ, ಸಾಕಷ್ಟು ಬೀದರ್ನಲ್ಲಿ ಸಾಕಷ್ಟು ಅಂಗಡಿ ಕಡೆ ಟೋಟಲಿ ಎಳ್ನೀರೇ ಇಲ್ಲ, ಅಷ್ಟು ಶಾರ್ಟೇಜ್ ಆಗಿದೆ. ಅಂದರೆ ಏನು ಬಿಸಿಲಿದೆ, ಭಾಳಷ್ಟು ಬಿಸಿಲಿದೆ. ಆ ಬಿಸಿಲಿನ ಬಿಸಿ ಗೊತ್ತಾ ಎಳ್ನೀರು ವ್ಯಾಪಾರಿ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಸಾರ್ವಜನಿಕರು ಕೂಡ ಈ ಬೆಲೆ ಏರಿಕೆ ಬಿಸಿ ತಟ್ಟದ ಅಂತ ಹೇಳ್ಬೋದು. ಈಗಾಗಲೇ ನೋಡ್ಬೋದು ನೀವು ದೃಶ್ಯದಲ್ಲಿ, ನಾವು ಒಂದು ಅಂಗಡಿ ಮುಂಭಾಗದಲ್ಲಿದ್ದೀವಿ. ಟೋಟಲಿ ತೆಂಗೆ ಬರ್ತಾ ಇಲ್ಲ, ಎಳ್ನೀರು ಬರ್ತಾ ಇಲ್ಲ, ಸಿಗ್ತಾ ಇಲ್ಲ, ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಈಗಾಗಲೇ ಸಾಕಷ್ಟು ಮಂಡ್ಯ, ಮೈಸೂರು, ತುಮಕೂರು ಆ ಭಾಗದಿಂದ ಈ ಸೈಡು ಏನು ಎಳ್ನೀರು ಬರ್ತಾವೆ, ನಿಜಕ್ಕೂ ಶಾರ್ಟೇಜ್ ಆಗಿದೆ ಎಂಬುದು ಅಂಗಡಿ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಈ ಹಿಂದೆ ಮೊದಲ 40ರಿಂದ 50 ರೂಪಾಯಿ ಇದ್ದಂಥ ಬೆಲೆ ಇವತ್ತೇನದಂದ್ರೆ 80ರಿಂದ 90, ಒಂದು 100ವರೆಗೆ ಹೋಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಬೆಲೆ ಗಗನಕ್ಕೇರಿದೆ. ಅದ್ರ ಮಧ್ಯೆ ಏನದಂದ್ರೆ ಒಟ್ಟು ಟೋಟಲಿ ಎಳ್ನೀರು ಸಿಗ್ತಾ ಇಲ್ಲ ಎಂಬುದು ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ಸಾಕಷ್ಟು ಅಂಗಡಿ ಒಳಗಡೆ ಇದ್ದೀವಿ ನಾವು. ಸಾಕಷ್ಟು ದೊಡ್ಡ ದೊಡ್ಡ ಎಳ್ನೀರುಗಳಿವೆ. ಅದು ಟೋಟಲಿ ಬೆಲೆ ಗಗನಕ್ಕೇರ್ಯದ ಮತ್ತು ಟೋಟಲಿ ಮಾಲ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸಾಕಷ್ಟು ನಗರದಲ್ಲಿ ಸಾಕಷ್ಟು ಅಂಗಡಿಗಳೆಲ್ಲ ಶಾರ್ಟೇಜು, ನೋ ಸ್ಟಾಕ್ ಅಂತ ಹಾಕಿದ್ದಾರೆ. ಏನು ರೀ, ಮಾಲ್ ಸಿಗ್ತಾ ಇದೆಯಲ್ಲ? ಮಾಲ್ ಸಿಗ್ತಾ ಇದ್ದಿಲ್ಲ ರೀ ಸರ್, ಭಾಳ ತೊಂದರೆ ಆಗ್ಲತ್ತದ. ನಮಗೆ ತೊಂದರೆ ಆಗ್ಲತ್ತದ ಮತ್ತು ಕಸ್ಟಮರ್ಗೆ ತೊಂದರೆ ಆಗ್ತದೆ. ಬೆಲೆ ಹೆಚ್ಚಿಗೆ ಏರಿದೆ ಸರ್. ಎಷ್ಟು ಮೊದಲು ಇಟ್ಟಿದ್ದು ಬೆಲೆ? ಇವಾಗ 40-50 ರೂಪಾಯಿ ಇತ್ತು, ಈಗ 80 ರೂಪೀಸ್, 90 ರೂಪೀಸ್, 100 ತಗ ಹೋಗಿದೆ. ಭಾಳ ಕಸ್ಟಮರ್ಗೆ ನನಗೆ ಭಾಳ ತೊಂದರೆ ಆಗ್ಲತ್ತಿದೆ. ಇದು ಸಿಗ್ಲತ್ತೆ. ಯಾಕೆ, ಏನು ಈ ಕಾರಣ ಏನು, ರೀಸನ್? ಶಾರ್ಟೇಜ್ ಆಗಿದೆ ಸರ್. ಬಿಸಿಲು ಸಲಕ ಬಿಸಿಲು ಭಾಳ ಇದೆ, ತೊಂದರೆ ಭಾಳ ಆಗ್ಲತ್ತದ. ಈಗ ಮೊದಲಿನಕ್ಕಿಂತಲೂ ಇವಾಗ ಗಿರಾಕಿ ಹೆಚ್ಚಿಗಾಗಿದ್ದಾನೆ, ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ. ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ, ಅಂದೂರು ಸಿಗ್ಲತ್ತಿಲ್ಲ. ಬರೀ ಕೇಳಿ ಹೋಗ್ತಾ ಇದ್ದಾರೆ ಅವ್ರು.
ಸೊ ನೋಡ್ಬೋದು ಇದು ವ್ಯಾಪಾರಿ ಮಾತಂತ ಹೇಳ್ಬೋದು. ಟೋಟಲಿ ವ್ಯಾಪಾರ ಏಕ್ದಮ್ ಹೆಚ್ಚಾಗ್ಯದ. ಆದ್ರೆ ಟೋಟಲಿ ಎಳ್ನೀರುಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಏನು ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ರೇಟ್ ಕೂಡ ಸುಮಾರು 40-50 ರೂಪಾಯಿ ಇದ್ದಂಥ ರೇಟ್ ಇವತ್ತು 90 ರೂಪಾಯಿಗೆ ಹೋಗ್ಯದ. ಹೀಗಾಗಿ 90 ರೂಪಾಯಿ ಕೊಟ್ಟರು ಕೂಡ ಬೀದರಲ್ಲಿ ಎಲ್ಲೋ ಒಂದು ಕಡೆ ಎಳ್ನೀರು, ತೆಂಗಿನ ನೀರು ಟೋಟಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಬಿಸಿಲಿನ ಬಿಸಿ ಎಫೆಕ್ಟ್ ಗೊತ್ತಾ ಎಳ್ನೀರು ವ್ಯಾಪಾರಿಗಳು ಕೂಡ ತಟ್ಟದ, ಅದೇ ರೀತಿ ಸಾರ್ವಜನಿಕರು ಕೂಡ ತಟ್ಟದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ ಮರ್ಕಲೆ ಅಂತ ಹೇಳ್ಬೋದು. ಏನು ಈಗಾಗಲೇ ಸಾಕಷ್ಟು ಬಿಸಿಲಿಗೆ ನಿಜಕ್ಕೂ ಏನು ಎಳ್ನೀರು ಅಂತ ಹೇಳ್ತಾರೆ, ತೆಂಗಿನ ನೀರು ಅಂತ ಹೇಳ್ತಾರೆ, ಸಾಕಷ್ಟು ಒಂದು ಶಾರ್ಟೇಜ್ ಆಗ್ಯದ. ಬೆಲೆ ಕೂಡ ಗಗನಕ್ಕೇರಿ ಅದ. ನೀವು ನೋಡ್ಬೋದು ಏನು ಈಗಾಗಲೇ 50 ರೂಪಾಯಿ ಒಂದು ಎಳ್ನೀರು ಕೊಡ್ತೀರಿ ಮೊದಲ, ಆದರೆ ಇವಾಗ ಸುಮಾರು 80-90 ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು. ಮತ್ತು ಈಗಾಗಲೇ ಸಾಕಷ್ಟು ಕಡೆ, ಸಾಕಷ್ಟು ಬೀದರ್ನಲ್ಲಿ ಸಾಕಷ್ಟು ಅಂಗಡಿ ಕಡೆ ಟೋಟಲಿ ಎಳ್ನೀರೇ ಇಲ್ಲ, ಅಷ್ಟು ಶಾರ್ಟೇಜ್ ಆಗಿದೆ. ಅಂದರೆ ಏನು ಬಿಸಿಲಿದೆ, ಭಾಳಷ್ಟು ಬಿಸಿಲಿದೆ. ಆ ಬಿಸಿಲಿನ ಬಿಸಿ ಗೊತ್ತಾ ಎಳ್ನೀರು ವ್ಯಾಪಾರಿ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಸಾರ್ವಜನಿಕರು ಕೂಡ ಈ ಬೆಲೆ ಏರಿಕೆ ಬಿಸಿ ತಟ್ಟದ ಅಂತ ಹೇಳ್ಬೋದು. ಈಗಾಗಲೇ ನೋಡ್ಬೋದು ನೀವು ದೃಶ್ಯದಲ್ಲಿ, ನಾವು ಒಂದು ಅಂಗಡಿ ಮುಂಭಾಗದಲ್ಲಿದ್ದೀವಿ. ಟೋಟಲಿ ತೆಂಗೆ ಬರ್ತಾ ಇಲ್ಲ, ಎಳ್ನೀರು ಬರ್ತಾ ಇಲ್ಲ, ಸಿಗ್ತಾ ಇಲ್ಲ, ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಈಗಾಗಲೇ ಸಾಕಷ್ಟು ಮಂಡ್ಯ, ಮೈಸೂರು, ತುಮಕೂರು ಆ ಭಾಗದಿಂದ ಈ ಸೈಡು ಏನು ಎಳ್ನೀರು ಬರ್ತಾವೆ. ನಿಜಕ್ಕೂ ಶಾರ್ಟೇಜ್ ಆಗಿದೆ ಎಂಬುದು ಅಂಗಡಿ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಏನು ಈಗಾಗಲೇ ಈ ಹಿಂದೆ 40-50 ರೂಪಾಯಿ ಇದ್ದಂಥ ಬೆಲೆ ಇವತ್ತೇನದಂದ್ರೆ 80-90 ಒಂದು 100ವರೆಗೆ ಹೋಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಬೆಲೆ ಗಗನಕ್ಕೇರಿದೆ. ಅದ್ರ ಮಧ್ಯೆ ಏನದಂದ್ರೆ ಒಟ್ಟು ಟೋಟಲಿ ಎಳ್ನೀರು ಸಿಗ್ತಾ ಇಲ್ಲ ಎಂಬುದು ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ಸಾಕಷ್ಟು ಆ ಅಂಗಡಿ ಒಳಗಡೆ ಇದ್ದೀವಿ ನಾವು. ಸಾಕಷ್ಟು ದೊಡ್ಡ ಎಳ್ನೀರುಗಳಿವೆ. ಅದು ಟೋಟಲಿ ಬೆಲೆ ಗಗನಕ್ಕೇರಿದ. ಮತ್ತು ಟೋಟಲಿ ಮಾಲ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸಾಕಷ್ಟು ನಗರದಲ್ಲಿ ಸಾಕಷ್ಟು ಅಂಗಡಿಗಳೆಲ್ಲ ಶಾರ್ಟೇಜು, ನೋ ಸ್ಟಾಕ್ ಅಂತ ಹಾಕಿದ್ದಾರೆ. ಏನು ರೀ ಮಾಲ್ ಸಿಗ್ತಾ ಇದೆಯಲ್ಲ? ಮಾಲ್ ಸಿಗ್ತಾ ಇದ್ದಿಲ್ಲ ರೀ ಸರ್. ಭಾಳ ತೊಂದರೆ ಆಗ್ಲತ್ತದ. ನಮಗೆ ತೊಂದರೆ ಆಗ್ಲತ್ತದ ಮತ್ತು ಕಸ್ಟಮರ್ಗೆ ತೊಂದರೆ ಆಗ್ತದೆ. ಬೆಲೆ ಹೆಚ್ಚಿಗೆ ಏರಿದೆ ಸರ್. ಎಷ್ಟು ಮೊದಲು ಇಟ್ಟಿದ್ದು ಬೆಲೆ? ಅದು 40-50 ರೂಪಾಯಿ ಇತ್ತು. ಈಗ 80 ರೂಪೀಸ್, 90 ರೂಪೀಸ್, 100 ತಗ ಹೋಗಿದೆ. ಭಾಳ ಕಸ್ಟಮರ್ಗೆ ನನಗೆ ಭಾಳ ತೊಂದರೆ ಆಗ್ಲತ್ತಿದೆ. ಇದು ಸಿಗ್ಲತ್ತೆ. ಯಾಕೆ, ಏನು ಈ ಕಾರಣ ಏನು, ರೀಸನ್? ಶಾರ್ಟೇಜ್ ಆಗಿದೆ ಸರ್. ಬಿಸಿಲು ಸಲಕ ಬಿಸಿಲು ಭಾಳ ಇದೆ, ತೊಂದರೆ ಭಾಳ ಆಗ್ಲತ್ತದ. ಈಗ ಮೊದಲಿನಕ್ಕಿಂತಲೂ ಇವಾಗ ಗಿರಾಕಿ ಹೆಚ್ಚಿಗಾಗಿದ್ದಾನೆ, ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ. ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ, ಅಂದೂರು ಸಿಗ್ಲತ್ತಿಲ್ಲ. ಬರೀ ಕೇಳಿ ಹೋಗ್ತಾ ಇದ್ದಾರೆ ಅವ್ರು. ಸೊ ನೋಡ್ಬೋದು ಇದು ವ್ಯಾಪಾರಿ ಮಾತಂತ ಹೇಳ್ಬೋದು. ಟೋಟಲಿ ವ್ಯಾಪಾರ ಏಕ್ದಮ್ ಹೆಚ್ಚಾಗ್ಯದ. ಆದ್ರೆ ಟೋಟಲಿ ಎಳ್ನೀರುಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಏನು ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ರೇಟ್ ಕೂಡ ಸುಮಾರು 40-50 ರೂಪಾಯಿ ಇದ್ದಂಥ ರೇಟ್ ಇವತ್ತು 90 ರೂಪಾಯಿಗೆ ಹೋಗ್ಯದ. ಹೀಗಾಗಿ 90 ರೂಪಾಯಿ ಕೊಟ್ಟರು ಕೂಡ ಬೀದರಲ್ಲಿ ಎಲ್ಲೋ ಒಂದು ಕಡೆ ಎಳ್ನೀರು, ತೆಂಗಿನ ನೀರು ಟೋಟಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಬಿಸಿಲಿನ ಬಿಸಿ ಎಫೆಕ್ಟ್ ಗೊತ್ತಾ ಎಳ್ನೀರು ವ್ಯಾಪಾರಿಗಳು ಕೂಡ ತಟ್ಟದ, ಅದೇ ರೀತಿ ಸಾರ್ವಜನಿಕರು ಕೂಡ ತಟ್ಟದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ ಮರ್ಕಲೆ ಅಂತ ಹೇಳ್ಬೋದು. ಏನು ಈಗಾಗಲೇ ಸಾಕಷ್ಟು ಬಿಸಿಲಿಗೆ ನಿಜಕ್ಕೂ ಏನು ಎಳ್ನೀರು ಅಂತ ಹೇಳ್ತಾರೆ, ತೆಂಗಿನ ನೀರು ಅಂತ ಹೇಳ್ತಾರೆ, ಸಾಕಷ್ಟು ಒಂದು ಶಾರ್ಟೇಜ್ ಆಗ್ಯದ. ಬೆಲೆ ಕೂಡ ಗಗನಕ್ಕೇರಿ ಅದ. ನೀವು ನೋಡ್ಬೋದು ಏನು ಈಗಾಗಲೇ 50 ರೂಪಾಯಿ ಒಂದು ಎಳ್ನೀರು ಕೊಡ್ತೀರಿ ಮೊದಲ, ಆದರೆ ಇವಾಗ ಸುಮಾರು 80-90 ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು. ಮತ್ತು ಈಗಾಗಲೇ ಸಾಕಷ್ಟು ಕಡೆ, ಸಾಕಷ್ಟು ಬೀದರ್ನಲ್ಲಿ ಸಾಕಷ್ಟು ಅಂಗಡಿ ಕಡೆ ಟೋಟಲಿ ಎಳ್ನೀರೇ ಇಲ್ಲ, ಅಷ್ಟು ಶಾರ್ಟೇಜ್ ಆಗಿದೆ. ಅಂದರೆ ಏನು ಬಿಸಿಲಿದೆ, ಭಾಳಷ್ಟು ಬಿಸಿಲಿದೆ. ಆ ಬಿಸಿಲಿನ ಬಿಸಿ ಗೊತ್ತಾ ಎಳ್ನೀರು ವ್ಯಾಪಾರಿ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಸಾರ್ವಜನಿಕರು ಕೂಡ ಈ ಬೆಲೆ ಏರಿಕೆ ಬಿಸಿ ತಟ್ಟದ ಅಂತ ಹೇಳ್ಬೋದು. ಈಗಾಗಲೇ ನೋಡ್ಬೋದು ನೀವು ದೃಶ್ಯದಲ್ಲಿ, ನಾವು ಒಂದು ಅಂಗಡಿ ಮುಂಭಾಗದಲ್ಲಿದ್ದೀವಿ. ಟೋಟಲಿ ತೆಂಗೆ ಬರ್ತಾ ಇಲ್ಲ, ಎಳ್ನೀರು ಬರ್ತಾ ಇಲ್ಲ, ಸಿಗ್ತಾ ಇಲ್ಲ, ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಈಗಾಗಲೇ ಸಾಕಷ್ಟು ಮಂಡ್ಯ, ಮೈಸೂರು, ತುಮಕೂರು ಆ ಭಾಗದಿಂದ ಈ ಸೈಡು ಏನು ಎಳ್ನೀರು ಬರ್ತಾವೆ. ನಿಜಕ್ಕೂ ಶಾರ್ಟೇಜ್ ಆಗಿದೆ ಎಂಬುದು ಅಂಗಡಿ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಏನು ಈಗಾಗಲೇ ಈ ಹಿಂದೆ 40-50 ರೂಪಾಯಿ ಇದ್ದಂಥ ಬೆಲೆ ಇವತ್ತೇನದಂದ್ರೆ 80-90 ಒಂದು 100ವರೆಗೆ ಹೋಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಬೆಲೆ ಗಗನಕ್ಕೇರಿದೆ. ಅದ್ರ ಮಧ್ಯೆ ಏನದಂದ್ರೆ ಒಟ್ಟು ಟೋಟಲಿ ಎಳ್ನೀರು ಸಿಗ್ತಾ ಇಲ್ಲ ಎಂಬುದು ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ಸಾಕಷ್ಟು ಅಂಗಡಿ ಒಳಗಡೆ ಇದ್ದೀವಿ ನಾವು. ಸಾಕಷ್ಟು ದೊಡ್ಡ ಎಳ್ನೀರುಗಳಿವೆ. ಅದು ಟೋಟಲಿ ಬೆಲೆ ಗಗನಕ್ಕೇರಿದ. ಮತ್ತು ಟೋಟಲಿ ಮಾಲ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸಾಕಷ್ಟು ನಗರದಲ್ಲಿ ಸಾಕಷ್ಟು ಅಂಗಡಿಗಳೆಲ್ಲ ಶಾರ್ಟೇಜು, ನೋ ಸ್ಟಾಕ್ ಅಂತ ಹಾಕಿದ್ದಾರೆ. ಏನು ರೀ ಮಾಲ್ ಸಿಗ್ತಾ ಇದೆಯಲ್ಲ? ಮಾಲ್ ಸಿಗ್ತಾ ಇದ್ದಿಲ್ಲ ರೀ ಸರ್. ಭಾಳ ತೊಂದರೆ ಆಗ್ಲತ್ತದ. ನಮಗೆ ತೊಂದರೆ ಆಗ್ಲತ್ತದ ಮತ್ತು ಕಸ್ಟಮರ್ಗೆ ತೊಂದರೆ ಆಗ್ತದೆ. ಬೆಲೆ ಹೆಚ್ಚಿಗೆ ಏರಿದೆ ಸರ್. ಎಷ್ಟು ಮೊದಲು ಇಟ್ಟಿದ್ದು ಬೆಲೆ? ಅದು 40-50 ರೂಪಾಯಿ ಇತ್ತು. ಈಗ 80 ರೂಪೀಸ್, 90 ರೂಪೀಸ್, 100 ತಗ ಹೋಗಿದೆ. ಭಾಳ ಕಸ್ಟಮರ್ಗೆ ನನಗೆ ಭಾಳ ತೊಂದರೆ ಆಗ್ಲತ್ತಿದೆ. ಇದು ಸಿಗ್ಲತ್ತೆ. ಯಾಕೆ, ಏನು ಈ ಕಾರಣ ಏನು, ರೀಸನ್? ಶಾರ್ಟೇಜ್ ಆಗಿದೆ ಸರ್. ಬಿಸಿಲು ಸಲಕ ಬಿಸಿಲು ಭಾಳ ಇದೆ, ತೊಂದರೆ ಭಾಳ ಆಗ್ಲತ್ತದ.
ಈಗ ಮೊದಲಿನಕ್ಕಿಂತಲೂ ಇವಾಗ ಗಿರಾಕಿ ಹೆಚ್ಚಿಗೆ ಆಗಿದ್ದಾನೆ, ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ. ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ, ಅಂದೂರು ಸಿಗ್ಲತ್ತಿಲ್ಲ, ಬರೀ ಕೇಳಿ ಹೋಗ್ತಾ ಇದ್ದಾರೆ ಅವ್ರು. ಸೊ ನೋಡ್ಬೋದು, ಇದು ವ್ಯಾಪಾರಿ ಮಾತಂತ ಹೇಳ್ಬೋದು. ಟೋಟಲಿ ವ್ಯಾಪಾರ ಏಕ್ದಮ್ ಹೆಚ್ಚಾಗ್ಯದ, ಆದ್ರೆ ಟೋಟಲಿ ಎಳ್ನೀರುಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಏನು ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ರೇಟ್ ಕೂಡ ಸುಮಾರು 40-50 ರೂಪಾಯಿ ಇದ್ದಂಥ ರೇಟ್ ಇವತ್ತು 90 ರೂಪಾಯಿಗೆ ಹೋಗ್ಯದ. ಹೀಗಾಗಿ 90 ರೂಪಾಯಿ ಕೊಟ್ಟರು ಕೂಡ ಬೀದರಲ್ಲಿ ಎಲ್ಲೋ ಒಂದು ಕಡೆ ಎಳ್ನೀರು, ತೆಂಗಿನ ನೀರು ಟೋಟಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಬಿಸಿಲಿನ ಬಿಸಿ ಎಫೆಕ್ಟ್ ಗೊತ್ತಾ ಎಳ್ನೀರು ವ್ಯಾಪಾರಿಗಳು ಕೂಡ ತಟ್ಟದ, ಅದೇ ರೀತಿ ಸಾರ್ವಜನಿಕರು ಕೂಡ ತಟ್ಟದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ.